ಡ್ಯಾಡಿ ಇವಳನ್ನ ಕೊಟ್ಟು ನನ್ ಮದುವೆ ಮಾಡಿಲ್ಲ ಅಂದ್ರೆ ನಾನ್ ಸಾಯ್ತೀನಿ. ನಿಮ್ ಮಗನ 2 ವರ್ಷಕ್ಕೆ ಅಳಿಯ ಅಂತ ಲೀಸ್ಗೆ ಹಾಕೋತೀನಿ. ತಿನ್ನಕ್ ಏನ್ ಮಾಡಿದ್ಯಾ? ರಾತ್ರಿ ಮಿಕ್ಕಿದ್ದು ಸಾಂಬಾರ್ಗೆ ಐತೆ, ಬಿಸಿ ಬಿಸಿದು ಅನ್ನಗೆ ಮಾಡ್ತೀನಿ. ಅಯ್ಯೋ ಪಾಪ. ಏನಿಲ್ಲ, ಈ ಪೈಸಕ್ಕೆ ಸ್ವಲ್ಪನೇ ಸ್ವಲ್ಪ ವಿಷ ಬೆರೆಸಿದೀನಿ ಅಷ್ಟೇ. ಯಾಕಿಂಗ್ ಮಾಡಿದ್ರಿ ರೀ? ಯಾಕಿಂಗ್ ಮಾಡಿದ್ರಿ? ಮತ್ತೆ ಮನೆ ಕೆಲಸ ಎಲ್ಲ ನನ್ನ ಹತ್ರನೇ ಮಾಡಿಸ್ತಿದ್ದೆ. ಅಯ್ಯೋ ನನ್ ಮಗಳೇ, ಯೋ ಯೋ ಯೋ, ಏನೇ ಇದು ನಿನ್ನ ಅವಸ್ಥೆ? ತುಂಬಾ ಚೆನ್ನಾಗಿದೆ ಪಾಯಸ. ಈ ಪೈಸಕ್ಕೆ ಸ್ವಲ್ಪನೇ ಸ್ವಲ್ಪ ವಿಷ ಬೆರೆಸಿದೀನಿ ಅಷ್ಟೇ. ಪ್ಲೀಸ್ ಕಾಪಾಡಿ ನನ್ನ. ಇವತ್ತೆಲ್ಲ ಕೇಳ್ತೀನಿ. ಇಷ್ಟೆಲ್ಲ ಆಯ್ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಇದ್ರು ತಲೆ ಮೇಲೆ ಕೂದ್ಲಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಹೆಂಡೆ ಕೊಡಲ್ಲ. ಅಂಥದ್ರಲ್ಲಿ ಕೆಲಸ ಕಾರ್ಯ ಇಲ್ಲದೆ ದಂಡ್ ಬಿಂಡಂತರ ತಿರುಗ್ತಾರ ಅವನ್ಗೆ. ಬಂಗಾರದಂತ ನಿನ್ನನ್ ಕೊಟ್ರೆ ನಿನ್ ಕೈಲೇ ಕೆಲಸ ಮಾಡಿಸ್ತಾನ ನೋಡೇ. ನಮ್ ಮನೆತನದ ಇತಿಹಾಸದಲ್ಲಿ ಹೆಣ್ಮಕ್ಳು ಕೆಲಸ ಮಾಡಿದ ಹಿಸ್ಟ್ರಿನೇ ಇಲ್ಲ. ನಾವು ಮದ್ವೆ ಆಗೋದೇ ಗಂಡಂದ್ರ ಕೈಲಿ ಕೆಲಸ ಮಾಡ್ಸೋದಕ್ಕೆ. ಬರ್ಲಿ ಆ ನಿನ್ ರೆಡಿಮೇಡ್ ಗಂಡ, ಸರಿಯಾಗಿ ಮಾಡ್ತೀನಿ ಅವ್ನಿಗೆ. ಅಮ್ಮ, ನನ್ ಜೀವನ ಹಾಳ್ ಮಾಡ್ತಿದ್ಯಾ? ನಾನಾ? ನೀನೇ ನೋಡಮ್ಮ, ಈ ಮನೆ ನನ್ನ ಹೆಸರು ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡು. ಆಮೇಲೆ ಬೇಕಾದ್ರೆ ನೀನ್ ಇಷ್ಟ ಬಂದಂಗ್ ಮಾಡ್ಕೊ. ಅಯ್ಯೋ ಅಪ್ಪಟ ಬಂಗಾರ. ಅಳಿಯಂದ್ರೆ ಅಂಧಕಾರ ಅಳಿಮಯ್ಯ. ಏನ್ ನೋಡಿದ್ರು ನೋಡ್ದ ಹಾಗೆ ಹೋಗ್ತಿದ್ದೀರಾ? ಅಮ್ಮ, ಯಾರದು? ಓ ನಿಮ್ ಭಾವ ಕಣೆ. ಓ ಅಗ್ರಿಮೆಂಟ್ ಬಾವ. 20 ರೂಪಾಯಿಗೆ ಪಾನಿಪುರಿ ತಿನ್ಸಿ ಫಸ್ಟ್ ನೈಟ್ ಮುಗಿಸ್ಕೊಂಡು ಹೋಗೋ ತರ ಇದ್ದಾನೆ. ಇವನ್ಗೆ ನಮ್ಮ ಅಕ್ಕನ್ ಕೊಟ್ಟು ಮದ್ವೆ ಮಾಡ್ದ್ಯಾ? ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಮ್ಮ? ಅಯ್ಯೋ ಸುಮ್ಮನಿರೇ ಕಾಗೆ ಬಂಗಾರ. ಇವನು ನಿಮ್ಮ ಅಕ್ಕನ ಹೆಸರಿಗೆ ಈ ಮನೇನು 20 ಲಕ್ಷ ದುಡ್ಡು ಕೊಡ್ತಿದ್ದಾನೆ. ಅದಕ್ಕೆ ಅವ್ನು ಹೇಳ್ದಾಗೆಲ್ಲ ಕೇಳ್ಬೇಕು. ಭಾವನೆ ಭಾವನು. ಬಾವಾ ಬಾವಾ ಬಾವಾ. ಅಯ್ಯೋ ಅಳಿಯಂದ್ರೆ ಏನಿದು? ನೋಡಿದ್ರು ಏನು ಮಾತಾಡದೆ ಹಾಗೆ ಹೋಗ್ತಿದ್ದೀರಾ? ಓ ಅತ್ತೆ, ಯಾವಾಗ ಹೋಗ್ತೀರಾ? ಹೋಗ್ ಮಾಡೋದೇನಿದೆ? ಅದೇ ಮನೆ, ಅದೇ ಬಾಗ್ಲು, ಅದೇ ಫರ್ನಿಚರು. ಒಂದ್ 4 ದಿನ ಇಲ್ಲೇ ಇದ್ದು ಹೋಗ್ತೀನಿ ಬಿಡಿ. ನಮ್ಮ ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿದೆ. ರೇಷನ್ ಇಲ್ವಾ? ಅಯ್ಯೋ ನೀವೇನು ಡೋಂಟ್ ವರಿ ಮಾಡ್ಕೋಬೇಡಿ. ನಿಮ್ಮಪ್ಪ 20 ಲಕ್ಷ ರೂಪಾಯಿ ಕೊಟ್ಟಿದಾರಲ್ಲ, ಅದ್ರಲ್ಲೇ ತಂದ್ರಾಯ್ತು. ಒಟ್ನಲ್ಲಿ ಹೆಂಗಾದ್ರೂ ಉಳ್ಕೋಬೇಕು ಅಂತ ಬಂದಿದ್ದೀರಾ. ನೀವೇ ಎಕ್ಸ್ಟ್ರಾ. ಇದ್ಯಾವ್ದು ಲಗೇಜು? ಇವಳ ನನ್ ಚಿಕ್ಕ ಮಗಳು ತನಿಷಾ ಅಂತ, ಪ್ರೀತಿಯಿಂದ ಕಾಗೆ ಬಂಗಾರ ಅಂತ ಕರಿತೀನಿ. ತಿನ್ನೋ ಜಾಸ್ತಿನೇ. ಸಣ್ಕಲ್ ದೇಹ ಒಣಕಲ್ ಸೊಂಟ. ಮಂಕ್ರಿ ತಿಂದ್ರು ಮಂಕಿ ತರನೇ ಇದ್ದಾಳೆ. ನನ್ ಫ್ರೆಂಡ್ ಒಬ್ಳು ಇದ್ದಾಳೆ ನಿವಿ ಅಂತ. ದೇಹ ಚಿಕ್ಕದು, ಮನಸ್ ದೊಡ್ಡದು. ಏನಪ್ಪ, ಇಬ್ರು ಒಂದೇ ಆಸ್ಪತ್ರೆಯಲ್ಲಿ ಹುಟ್ಟಿದ್ರು ಅಂತ ಕಾಣುತ್ತೆ. ಅಳಿಯಂದ್ರೆ ಮಿಸ್ಟೇಕ್ ಇಲ್ದೆ ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡ್ತೀನಿ. ನೀವು ನನ್ ಮಗಳನ್ನ ಬ್ಲಾಕ್ ಮೇಲ್ ಮಾಡಿ ಅದೇನೋ ಸೈನ್ ಮಾಡಿಸ್ಕೊಂಡಿದ್ದೀರಂತಲ್ಲ, ಅದನ್ನ ಹೀಗೆ ಕೊಟ್ಬಿಟ್ರೆ ಅದನ್ನ ತಗೊಂಡ್ ನಾವ್ ಹಾಗೆ ಹೋಗ್ಬಿಡ್ತೀವಿ. ಅತ್ತೆ, ನಿಮ್ಮ ಆಟ ಎಲ್ಲ ನನ್ ಮುಂದೆ ನಡೆಯಲ್ಲ. ನಿಮ್ಮ ಆಶೀರ್ವಾದ ಇರ್ಲಿ. ಬರ್ಲಾ? ರಮ್ಮಿ ಆಡಕ್ ಟೈಮ್ ಆಯ್ತು. ಹೌದಾ? ನೀನ್ ಬಿಡಮ್ಮ, ಭಾರಿ ಬುದ್ಧಿವಂತೆ. ಸರಿ ಆಯ್ತು, ನಾನು ನಾಳೆ ಮಾಡ್ತೀನಿ. ಅಮ್ಮ, ಏನೇ? ನನ್ನ ಫ್ರೆಂಡ್ ಇದ್ದಾಳಲ್ಲ, ಇದಾಳೆ ಏನಿವಾಗ? ಅವಳು ಎಷ್ಟು ಬುದ್ಧಿವಂತೆ ಗೊತ್ತಾ? ಹೌದಮ್ಮ, ದೇವ್ರು ಇರೋರ್ ಬರೋರ್ ಮಕ್ಳನ್ನೆಲ್ಲ ಬುದ್ಧಿವಂತರನ್ನಾಗಿ ಸೃಷ್ಟಿ ಮಾಡಿದಾನೆ. ನಮ್ಮನೇಲೆ ಕೋತ್ ಬೋಟೆತದನ್ನ ಹುಡ್ಸ್ಬಿಟ್ಟಿದ್ದಾನೆ. ಏನ್ ಹೇಳ, ಅದಕ್ಕೇನ್ ಮಾಡ್ಬೇಕು? ಅವಳ ಗಂಡ ಸತ್ತೋದ. ಸತ್ತೋದ್ನ? ಈಗ ನಾನೋಗ್ ಅಳ್ಬೇಕಾ? ಅದ್ ಹಂಗಲ್ಲಮ್ಮ. ಇನ್ನೆಂಗ್ ಹೇಳು? ಅವಳ ಗಂಡ ಸತ್ತೋದ್ನ ಬೇರೆಯವರಾಗಿದ್ರೆ ಊಣಿರೋರು ಇಲ್ಲ ಸುಟ್ಟಿರೋರು ಅಲ್ವಾ? ಆದ್ರೆ ಅವಳು ಡಾಕ್ಟರ್ನ ಬುಟ್ಟಿಗೆ ಹಾಕೊಂಡು ಅವ್ನ ಕಿಡ್ನಿ, ಲಿವರು, ಕಣ್ಣು ಎಲ್ಲಾನು ಮಾರ್ಕೊಬಿಟ್ಟಿದ್ದಾಳೆ. ಕೋಟಿ ಕೋಟಿ ಲೂಟಿ ಹಾಡು ಹಾಕ್ಲೆ. ಅಯ್ಯೋ 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 ಅಯ್ಯೋ, ನನ್ನ ಕಾಗೆ ಬಂಗಾರ, ಎಂಥ ಒಳ್ಳೆ ಐಡಿಯಾ ಕೊಟ್ಟೆ ನನ್ನ ಮಗಾರ. ಅಮ್ಮ, ಕಾಫಿ ತರ್ಲಾ ಟೀ ತರ್ಲಾ? ಹಿಡ್ಕೊಳೆ. ಅಯ್ಯೋ ಬಾರೆ, ಕಾಫಿ ಟೀ ಏನೇ, ಬಾದಾಮಿ ಹಾಲು ಕುಡಿಯೋ ಅಂತ ವಿಷಯ ಹೇಳ್ತೀನಿ, ಬಾಯ್ಲಿ. ಅಂದ್ರೆ ನನ್ ಗಂಡನ್ ಸಾಯಿಸ್ಬಿಡ್ತೀರಾ? ಅಯ್ಯೋ, ನಿಮ್ಮ ಅಮ್ಮ ಅಷ್ಟು ಕೆಟ್ಟೋಳೇನೆ? ಅಲ್ಲ ಕಣೆ, ನಿನ್ ಗಂಡ ಮನೇಲಿ ಏನೇ ಮಾಡ್ತಾನೆ, ತಿಂತಾನೆ, ಮಲ್ಕೊಳ್ತಾನೆ ಅಷ್ಟೇ.
ಮನೇಲಿರೋನ್ಗೆ ಯಾಕೆ 2 ಕಿಡ್ನಿ? 1 ಕಿಡ್ನಿ ತಗೊಂಡ್ಬಿಡೋಣ. ಟಿವಿ ನೋಡಕ್ ಯಾಕೆ 2 ಕಣ್ಣು? 1 ಕಣ್ ತಗೊಂಡ್ಬಿಡೋಣ. ಅವನ ಹತ್ರ ಏನೇನ್ 2 ಇದೆಯೋ ಅದನ್ನೆಲ್ಲ ತಗೊಂಡ್ಬಿಡೋಣ ಕಣೆ. ನೀನೇನು ಯೋಚನೆ ಮಾಡ್ಬೇಡ ಕಣೆ. ಅವ್ನ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನೇಲಿ ಇರ್ಲಿ. ನಾನೇ ಅವನ್ನ ಸಾಕ್ಬಿಡೋಣ ಬಿಡು. ಅಮ್ಮ ನಂಗೆ ಇನ್ನೂ ಮಕ್ಕಳೇ ಆಗಿಲ್ಲ. ಅಯ್ಯೋ, ಮಕ್ಳಾಗದ ಗಂಡ ಯಾಕೆ ಬೇಕು? ಅಮ್ಮ! ನಾನ್ ಏನ್ ಹೇಳ್ತಿದೀನಿ ಅಂದ್ರೆ, ಇವಾಗ ಡಾಕ್ಟ್ರು ಟೆಸ್ಟ್ ಟ್ಯೂಬು ಆಮೇಲೆ ಇಂಜೆಕ್ಷನ್ ಮಾತ್ರೆ ಏನೋ ಅಂತಾರಲ್ಲ, 6 ತಿಂಗಳಲ್ಲಿ ಒಂದು ಮಗು ಆಗದ್ ಬಿಡೆ. ಅಮ್ಮ ಪಾಪ ಅಮ್ಮ ಅವರು, ಇದಕ್ಕೆಲ್ಲ ನಂಗೆ ಒಪ್ಪಿಗೆ ಇಲ್ಲ ಅಮ್ಮ. ಏನೇ ಏನೇ ನನ್ ಬಂಗಾರಿ, ಈ ಅಮ್ಮನ ಮೇಲೆ ಸ್ವಲ್ಪನೂ ಕರುಣೆ ಬರ್ತಿಲ್ವೇನೆ? ನೋಡೆ ನೋಡೆ ನನ್ ಕಾಗೆ ಬಂಗಾರನ ಹೇಗಿದ್ದಾಳೆ ಅಂತ. ಈ ಮೂತಿಗೊಂದು ಕೋತಿ ತಗೊಂಬಂದ್ ಕಟ್ಟಾಗ್ಲೆ ಕಡೆ ಈ ಅಮ್ಮ ನೆಮ್ಮದಿಯಾಗಿ ಸಾಯೋಕ್ಕಾಗೋದು. ವಯಸ್ಸಾಗಿರೋ ನೀನ್ ಬದುಕಕ್ಕೋಸ್ಕರ ವಯಸ್ಸಲ್ಲಿರೋ ನನ್ ಗಂಡನ್ ಸಾಯಿಸ್ಬೇಕಂತ ಇದ್ಯಾ? ಅಮ್ಮ ಇದೆಲ್ಲ ನಡಿಯಕ್ ನಾನ್ ಬಿಡಲ್ಲ. ಲೇ ಲೇ ಇವಳೆ ಬಂಗಾರಿ, ನನ್ ದೊಡ್ಡ ಮಗಳು ಭಾರಿ ಬುದ್ಧಿವಂತೆ. ಈ ಮನೆಗೋಸ್ಕರ ಅಮ್ಮನ್ ಮಾತೇ ಕೇಳಲ್ಲ ಅಂತಾಳೆ. ಹೋಗೇ ಹೋಗು, ನಾನ್ ಯಾರು ಅಂತ ತೋರಿಸ್ತೀನಿ ನಿನ್ಗೆ. ಅಳ್ಬೇಡ ಕಣೆ ನನ್ ಚಿಕ್ಕ ಮಗಳೇ. ಈ ಮಿಷಿನಲ್ಲಿ ನಿಮ್ಮಮ್ಮ ಮಿಸ್ಟೇಕ್ ಆಗಿ ಸೋತೋದ್ರೆ ನೀನೇನೋ ಚಿಂತೆ ಮಾಡ್ಬೇಡ. ಯಾರನ್ನಾದ್ರೂ ಲವ್ ಮಾಡ್ಕೊಂಡು ಓಡೋಗ್ಬಿಡೆ. ಅಮ್ಮ ನಾನು ಆಗ್ಲೇ ಒಂದು ಹುಡುಗ ಲವ್ ಮಾಡ್ತಾ ಇದೀನಿ. ಅಯ್ಯೋ 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 ಅಳಿಯಂದ್ರೆ, ಕಣ್ಣನ್ ಯಾಕೆ ಹಾಗೆ ಉಜ್ತಾ ಇದ್ದೀರಾ? ಅದೇ ಅದು ಕಣ್ಣಿಗೆ ಧೂಳು ಬಿದ್ದಿತ್ತು. ಅಯ್ಯೋ ಉಜ್ಬೇಡಿಪ್ಪ, ನಂಗೆ 2 ಕೋಟಿ ಲಾಸ್ ಆಗುತ್ತೆ. 2 ಕೋಟಿನ? ಏನತ್ತೆ ಏನ್ ಮಾತಾಡ್ತಿದ್ದೀರಾ? ಅಂದ್ರೆ ಕಣ್ಣುಜ್ಜಿದ್ರೆ ಹಾಳಾಗತ್ತಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ದೆ. ಹೌದಾ? ಆಸ್ಪತ್ರೆಗೆ ಹೋಗೋಣವಾ? ಇಷ್ಟಕ್ಕೆಲ್ಲ ಯಾರು ಹೋಗ್ತಾರತ್ತೆ ಹಾಸ್ಪಿಟಲ್ಗೆ? ಅದಾಗದೆ ಕಡಿಮೆ ಆಗತ್ತೆ ಬಿಡಿ. ಹುಷಾರು ಜೋಪಾನ, ಕಣ್ಣು ನಂದು. ಅಮ್ಮ ಆಂಬ್ಯುಲೆನ್ಸಿಗೆ ಏನಾದ್ರು ಫೋನ್ ಮಾಡ್ಲಾ? ನನ್ನ ಹೊತ್ಕೊಂಡು ಹೋಗಕ್ಕೇನೆ ಹೋಗೆ ಕೆಲಸ ನೋಡು. ಎಲ್ಲಾವುದಕ್ಕೂ ಮಧ್ಯ ಬಂದ್ಬಿಡ್ತಾಳೆ. ವಾಸನೆ. ಅತ್ತೆ ಅಳಿಯಂದ್ರೆ ಮೋಷನ್ ಎಲ್ಲ ಫ್ರೀಯಾಗಿ ಕರೆಕ್ಟಾಗಿ ಆಗ್ತಿದೆ ತಾನೆ? ಹಂಗೇನಿಲ್ಲ ಅತ್ತೆ, ಎಲ್ಲ ನೀಟಾಗಿ ಹೋಗ್ತಾ ಐತೆ. ಐ ಆಮ್ ಫೈನ್. ಇಲ್ಲಾಂದ್ರೆ ಹೇಳಿಪ್ಪ, ಆಸ್ಪತ್ರೆಗೆ ಹೋಗೋಣ. ಆರೋಗ್ಯವೇ ಭಾಗ್ಯ. ಸರಿ ಅತ್ತೆ, ಹಂಗೇನಿಲ್ಲ. ಹಂಗಿದ್ರೆ ಹೇಳ್ತೀನಿ. ಸರಿ ಸರಿ. ಆರೋಗ್ಯ ಚೆನ್ನಾಗಿಟ್ಕೋಬೇಕು, ಆವಾಗ್ಲೇ ಬಾಡಿಲಿರೋ ಪಾರ್ಟ್ಸ್ಗೆಲ್ಲ ವ್ಯಾಲ್ಯೂ ಜಾಸ್ತಿ ಆಗೋದು. ಮೇಡಮ್ ಬನ್ನಿ 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 ಲಾಯರ್ ಸಾಹೇಬ್ರೆ, ಏನ್ ಇದ್ಕಿದ್ದಂಗೆ ನಡೀರಿ ಒಳಗೆ. ಮೇಡಮ್ ನಮ್ ಟೈಮ್ ಇಲ್ಲ. ಅದು ಲಾಸ್ಟ್ ಟೈಮ್ ನೀವು ಮದುವೆ ಅಗ್ರಿಮೆಂಟ್ ಮಾಡಿದ್ಮೇಲೆ ನನಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟು ಪಕ್ಕದ ಏರಿಯಾದಲ್ಲಿ ಡಿವೋರ್ಸ್ ಆಗಿರೋ ಹುಡುಗಿಗೆ 5 ಮದುವೆ ಮಾಡ್ತಾ ಇದ್ದೀನಿ. ಮೇಡಮ್ ಈ ಅಗ್ರಿಮೆಂಟ್ ಅಳಿಯ ನಿಮ್ಗೆ ದುಡ್ಡು ಕೊಟ್ಟಿದ್ದೆಷ್ಟು? 20 ಲಕ್ಷ ಅಲ್ವಾ? ಇದ್ರಲ್ಲಿ 25 ಲಕ್ಷ ಇದೆ. 25 ಲಕ್ಷನಾ? ನನಗೆ ನಿಮ್ ದೊಡ್ಡ ಮಗಳು ಬೇಕು. ಅಯ್ಯೋ, ನಿಮ್ ಹೆಸರನ್ನ ಹೇಳಿದ್ರೆ? ವಾಷಿಂಗ್ಟನ್ ವಾದಿರಾಜ್. ನೋಡಿ ವಾಷಿಂಗ್ಟನ್ ವಾದಿರಾಜ್ ಅವರೇ, ನನ್ ಮಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟಿದ್ದಾಳೆ. ಬಿಟ್ಟು ಬಿಡಿ. ನನ್ಗೆ ಇನ್ನೊಬ್ಳು ಮಗಳಿದ್ದಾಳೆ, ತನಿಷಾ. ಬಾಯ್ಲಿ, ಇವಳೆ ನನ್ನ 2ನೇ ಮಗಳು ತನಿಷಾ ಅಂತ. 0 ಫಿಗರ್ ಅಂತ ಕೇಳಿದ್ದೆ, ಆದ್ರೆ ಈ ಫಿಗರ್ 0 ಇದೆಯಲ್ಲಪ್ಪ. 0 ಅಲ್ಲ, -1 ಇದು. ಸೋಡಬುಡಿ. ಕಾಗೆ ಬಂಗಾರ ಸೋಡಾ ಬುಡ್ಡಿ ಸಿಂಗಾರ, ಕಾಗೆ ಬಂಗಾರ. ನೀವು ಕೊಡ್ತಾ ಇರೋ ಹಣಕ್ಕೆ ಇವಳೆ ಮದುವೆ ಮಾಡ್ಕೊಳ್ಳಿ. ಮೇಡಮ್ ನಿಮ್ ಮಗಳು ಚೆನ್ನಾಗಿಲ್ಲ, ಬೇಡ. ನನ್ಗೆ ನಿಮ್ ದೊಡ್ಡ ಮಗಳೇ ಬೇಕು. ಹೀರೋಯಿನ್ ತರ ಇದ್ದಾಳೆ ಇವಳು. ನನ್ನ ಶತ್ರುಗೂ ಬೇಡ. ಓ ನೋಡಿ ವಾಷಿಂಗ್ಟನ್ ವಾದಿರಾಜ್ ಅವರೇ, ಈಗ ಒಂದ್ ಸೈಟ್ಗೆ 4-6 ಜನ ಇಷ್ಟಪಟ್ಟಾಗ ಅದ್ರ ವ್ಯಾಲ್ಯೂ ಜಾಸ್ತಿ ಆಗೋದು ಕಾಮಾನು. ಏನ್ ಹೇಳಿ? ಹಾ ಹಾಗೆ ನೋಡಿ, ಈಗ ನೀವು ನನ್ ದೊಡ್ಡ ಮಗಳನ್ನೇ ಇಷ್ಟಪಡ್ತಿದ್ದೀರಾ. ನನ್ಗೇನೋ ಓಕೆಪ್ಪ, ಆದ್ರೆ ಅವ್ರು ಕೊಟ್ಟಿರೋದ್ಕಿಂತ ಜಾಸ್ತಿ ದುಡ್ಡು ನೀವೇನಾದ್ರು ಕೊಟ್ರೆ ಅವ್ರು ಮಾಡಿರೋ ಅಗ್ರಿಮೆಂಟ್ ನ ಹರಿದಾಕಿ ನಿಮ್ ಜೊತೆ ಹೊಸ ಅಗ್ರಿಮೆಂಟ್ ಮಾಡ್ಕೊಳಕ್ ನನ್ಗೇನೋ ಓಕೆನೆ. ಜಾಸ್ತಿ ಅಂದ್ರೆ ಬೇಡ ಮೇಡಮ್. ಅದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಇಷ್ಟೇ ಇರೋದು ಅಂತ ಏನಾರು ಹೇಳಿದ್ರೆ ನೀವು ಕೊಡ್ತಾರ ದುಡ್ಡಿಗೆ ನನ್ ಮಗಳೇ ಓಕೆ. ಏನಂತೀರಾ? ಮೇಡಮ್ ಅಗ್ರಿಮೆಂಟ್ ಅಳಿಯ ದುಡ್ಡು ಕೊಟ್ಟಿರೋದನ್ನ ನನಗ್ ಕೊಟ್ರು ನಿಮ್ 2ನೇ ಮಗಳು ಬೇಡ. ವಾಷಿಂಗ್ಟನ್ ವಾದಿರಾಜ್ ದುಡ್ಡು ಕೊಟ್ಟು ಹೋಗಿ ನಾನು ಸೇಫ್ಟಿ ಮಾಡ್ತೀನಿ. ಮೊದ್ಲು ಅವಳನ್ನ ಸೇಫ್ಟಿ ಮಾಡಿ. ಅಲ್ಲ ನಾನು ಗೂಬೆ ಮುಂಡದೆ ಏನಮೇದ ರಾಗ ಹೇಳ್ತಾ ಇದ್ಯಾ? ಉತ್ತಮವಾಗಿ
ಸ್ವಲ್ಪ ಅಂದವಾಗಿ ಸುಂದರವಾಗಿ ಹುಟ್ಟಕ್ಕಾಗಲ್ವಾ? ನಿಮ್ಮ ಅಕ್ಕ ನೋಡು, ಬಂಗಾರ ಬಂಗಾರ ಇದ್ದಾಗಿದ್ದಾಳೆ. ನೀನು ಹೋಗೆ ಬಂಗಾರ ಸೋಡಾ ಬುಡ್ಡಿ, ಹೋಗೆ. ಅಳಿಮಯ್ಯ, ಇದೇ ನಿನಗ್ ಮಾರಿ ಹಬ್ಬ. ನನ್ನ ಹತ್ರನೇ ಆಟ ಆಡ್ತೀಯಾ? ನಾನು ಹೇಳಿದ್ ನಡಿಯಲ್ವಾ? ತೋರಿಸ್ತೀನಿ. ನಾನು ಯಾರು ಅಂತಾನು ತೋರಿಸ್ತೀನಿ, ನಾನು ಹೇಳಿದ್ ಹೇಗ್ ನಡೆಯುತ್ತೆ ಅಂತಾನು ತೋರಿಸ್ತೀನಿ. ಥ್ಯಾಂಕ್ ಯು ಮಮ್ಮಿ. ತೆಗಿಯ ಕೈನ. ಎಲ್ಲದಕ್ಕೂ ಬಂದ್ಬಿಡ್ತಾಳೆ. ಇದ್ ನಿನ್ಗಲ್ಲ ಕಣೆ, ನಿಮ್ ಬಾವಂಗೆ. ಇದನ್ನೇನಾದ್ರೂ ನೀನ್ ಕುಡಿದ್ರೆ ಬಾತ್ರೂಮ್ ಅಲ್ಲೇ ಸೆಟ್ಲ್ ಆಗ್ಬೇಕಾಗತ್ತೆ. ಇದ್ರಲ್ಲಿ ನಾನು ಬೇದಿ ಮಾತ್ರೆ ಹಾಕಿದೀನಿ. ತಗೋ ನಿಮ್ ಬಾವನ್ ಕೊಡು. ಇದನ್ನ ನಾನು ತಗೊಂಡೋಗಿ ಕೊಡ್ತೀನಿ ಬಾವಂಗೆ. ಬಾವ ಇದನ್ ಕುಡಿತಾರೆ. ಆಮೇಲೆ ಕಟ್ ಮಾಡಿದ್ರೆ ಬಾವ ಬಾತ್ರೂಮಿಂದ ಇನ್ನೂ ಔಟು. ಅಮ್ಮ, ಚಿಕ್ಕ ಹುಡ್ಗಿ ಅಮ್ಮ ಅವಳು. ಅವಳಿಗೆ ತೊಂದರೆ ಕೊಡ್ತೀಯಾ? ನನ್ನ ಗಂಡ ತಾನೆ, ನಾನೇ ಜ್ಯೂಸ್ ಕೊಡ್ತೀನಿ. ಕೊಡಿಲಿ. ತಗೋ ತಗೋ. ನನಗ್ ಬೇಡ ಕಣೆ, ನನಗ್ ಬೇಡ. ತಗೊಳಮ್ಮ. ಅಳಿಯಂದ್ರೆ ಅತ್ತೆ, ರೀ, ಜ್ಯೂಸ್ ತಗೊಳ್ಳಿ. ಬೇಡ ಅಳಿಯಂದ್ರೆ, ಅಪರೂಪಕ್ಕೆ ಲವ್ ತೋರಿಸ್ತಾ ಇದ್ದಾಳೆ. ಅದ್ರೊಳಗಡೆ ಏನಾದ್ರೂ ಬೇದಿ ಮಾತ್ರೆ ಹಾಕಿದ್ರೆ ಏನ್ ಮಾಡ್ತೀರಾ? ಕುಡಿಬೇಡಿ. ನೀವ್ ಹೇಳ್ತಾ ಇರೋದು ಕರೆಕ್ಟ್ ಹೋತೆ. ಹ್ಮ್, ಈಗಿನ ಕಾಲದಲ್ಲಿ ಪಕ್ಕದ ಮನೆ ಆಂಟಿನ ನಂಬೋದು, ಆದ್ರೆ ಕಟ್ಕೊಂಡಿರೋ ಹೆಂಡತಿ ನಂಬಕ್ಕಾಗಲ್ಲ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಳಿಯಂದ್ರೆ. ದೊಡ್ಡ ಮಗ್ಳೆ, ಆ ಗ್ಲಾಸ್ ಇಲ್ಲಿ ಕೊಡಮ್ಮ. ಕೊಡೆ. ಹ, ಕೊಡೆ. ಯಾವ್ದಪ್ಪ ಇದು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ರಮ್ಯ ಆಡಕ್ ಬೇರೆ ಟೈಮ್ ಆಗ್ತಿದ್ದಲ್ಲ. ಕಾಂಚನ ಮಿನಿಮನ ಡಾನ್ ಡೌನ್ ಡಸ್ ಕೊಟ್ಟ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಅಳಿಯಂದ್ರೆ, ನಾನೇ ನನ್ನ ಕೈಯಾರ ಕೊಡ್ತಾ ಇದ್ದೀನಿ. ತಗೊಳ್ಳಿ. ಸರಿ ಅತ್ತೆ, ಟೈಮ್ ಆಯ್ತು, ನಾನು ಬರ್ತೀನಿ. ಅಯ್ಯಯ್ಯೋ, ನೀವೆಲ್ಲೂ ಹೋಗ್ಬೇಡಿಪ್ಪ, ಮನೆಯಲ್ಲೇ ಇರಿ. ಆಮೇಲೆ ಹೊರಗಡೆ ಹೋದ್ಮೇಲೆ ಸುಸ್ತಾಗೋದು, ತಲೆ ಸುತ್ತೋದು, ಹೊಟ್ಟೆ ಗುಡುಗುಡ ಅನ್ನೋದು, ಬಾತ್ರೂಮ್ಗೆ ಹೋಗ್ಬೇಕು ಅನ್ಸೋದು, ಆಮೇಲೆ ಟಾಯ್ಲೆಟ್ಗೆಲ್ಲ ಪ್ರಾಬ್ಲಮ್ ಅಲ್ವಾ? ಅಮ್ಮ, ಆ ಥರ ಎಲ್ಲ ಏನೂ ಆಗಲ್ಲ. ರೀ, ನೀವು ಹೋಗಿ ಬನ್ನಿ. ಅತ್ತೆ, ಇತ್ತೀಚೆಗೆ ನಿನ್ ಮಗಳು ಭಾರಿ ಡವ್ ಮಾಡ್ತಾವಳೆ. ಉಂಡೋದಕ್ಕೆ ಡವ್ ಮಾಡ್ತಿರೋದು ನಾವಂತ ಇನ್ನೂ ಗೊತ್ತೇ ಆಗಿಲ್ಲ. ಅಯ್ಯೋ ಪಾಪ. ಓ, ಹುಡುಗಿ ಅಲ್ವಾಪ್ಪ, ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ. ಸರಿ ಅತ್ತೆ, ನಾನು ಬರ್ತೀನಿ. ಡವ್ ಮಾಡ್ತೀಯಾ? ಹೋಗಿ ಬಿಟ್ನಲ್ಲ. ಅಮ್ಮ ಅಮ್ಮ ಲೇ, ಸಿಂಡ್ರಲ್ಲ, ಅಮ್ಮ. ಏನಾಯ್ತು ಕಾಳಿ ಬಂಗಾರ? ಅಳಿಯಂದ್ರೆ, ನಿಮ್ಗಿಷ್ಟ ಅಂತ ಬಿಸಿ ಬಿಸಿಯಾಗಿ ಕುಷ್ಕ ಮಾಡಿದೀನಿ. ಅದು ಬರೀ ತುಪ್ಪನೇ ಹಾಕಿದೀನಿ. ಕಬಾಬು ಮಾಡೋಣ ಅನ್ಕೊಂಡೆ, ಆದ್ರೆ ಟೈಮ್ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ತಿನ್ನಿ ಅಳಿಯಂದ್ರೆ. ಅತ್ತೆ, ನಿಮ್ ಮಗಳು ನನಗಿಷ್ಟ ಅಂತ ಒಂದಿನನೂ ಏನು ಮಾಡ್ಕೊಟ್ಟಿಲ್ಲ, ಆದ್ರೆ ನೀವು ಅಯ್ಯೋ, ಅಳ್ಬೇಡಿ ಅಳಿಯಂದ್ರೆ. ನೀವ್ ಹತ್ರ ನನ್ ಕರುಳ್ ಚುರ್ರ ಅನ್ನತ್ತೆ. ತಿನ್ನಿಪ್ಪ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಆಮೇಲೆ ಹೇಳಿ. ತಿನ್ನಿಪ್ಪ. ಅತ್ತೆ, ನೀವು ನೋಡಿದ್ರೆ ಇಷ್ಟೊಂದು ಸ್ವೀಟು, ಅದೇ ನಿಮ್ ಮಗಳು ಅಷ್ಟ್ ಖಾರ ಯಾಕೆ? ಅದಿನ್ನೊಂದ್ಸಲ ಹೇಳ್ತೀನಿ, ತಿನ್ನಿಪ್ಪ. ಇಲ್ಲ ಅತ್ತೆ, ಈಗ್ಲೇ ಗೊತ್ತಾಗ್ಬೇಕು. ಅಯ್ಯೋ, ಬಿಸಿ ಆರೋಗುತ್ತೆ, ತಿನ್ನಿ. ಇಲ್ಲ ಅತ್ತೆ, ಈಗ್ಲೇ ಗೊತ್ತಾಗ್ಬೇಕು. ಸಾರಿ, ಅದು ತಣ್ಣಗಾಗ್ಬಿಡುತ್ತಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೇ. ಏನು ಅನ್ಕೋಬೇಡಿ. ತಿನ್ನಿ. ಪರವಾಗಿಲ್ಲ ಅತ್ತೆ. ರೀ, ತಿನ್ಬೇಡಿ. ಅಯ್ಯೋ, ಅವಳ ಮಾತೇನ್ ಕೇಳ್ತೀರಾ ನೀವು? ತಿನ್ನಿ. ಸರಿ ಅತ್ತೆ. ನಮ್ಮಮ್ಮ ಅದ್ರಲ್ಲಿ ನಿದ್ದೆ ಮಾತ್ರ ಹಾಕಿದ್ದಾರೆ. ಆಹಾ, ನಿದ್ದೆ ಮಾತ್ರನಾ? ನಿದ್ದೆ ಮಾತ್ರ ಹಾಕೋದ್ರಿಂದ ಅತ್ತೆಗೆ ನ್ಯೂಸ್? ನನ್ ಮಾತ್ ಕೇಳ್ರಿ. ಮಾತಾಡ್ಬೇಡ ನೀನು. ಇಷ್ಟ ದಿವಸದಲ್ಲಿ ನನಗಿಷ್ಟ ಅಂತ ಏನಾದ್ರೂ ಮಾಡ್ಕೊಟ್ಟಿದ್ದೆ ನೀನು? ಅದೇ ನಮ್ಮ ಅತ್ತೆ ಖುಷಿಯಾಗಿ ತುಪ್ಪ ಹಾಕಿ ಕುಷ್ಕ ಮಾಡ್ಕೊಟ್ಟಿದ್ದಾರೆ.
ಹೆಣ್ ಕೊಟ್ಟ ಅತ್ತೆ ಕಣ್ ಕೊಟ್ಟ ದೇವ್ರು ಅಂತ ಸುಮ್ಮನೆ ಹೇಳ್ತಾರ? ಆ ದೇವ್ರೆ ನಿನ್ ಕಣ್ಣು ಕಿಡ್ನಿ ಕಿತ್ಕೊಳಕ್ ನೋಡ್ತಿರೋದು. ಅಂದ್ರೆ ನಿಮಗ್ ಕೊಟ್ಟಿರೋ ಕುಷ್ಕದಲ್ಲಿ ನಿಮ್ಮತ್ತೆ ನಿದ್ರೆ ಮಾತ್ರ ಹಾಕಿದ್ದಾರೆ. ಈ ಕುಷ್ಕ ತಿನ್ಸಿ ನಿಮ್ಗೆ ಜ್ಞಾನ ತಪ್ಸಿ ನಿಮ್ಮ ಹತ್ರ ಏನೇನ್ ಎರಡಿದ್ಯೋ ಅದ್ರಲ್ಲೆಲ್ಲ ಒಂದೊಂದ್ ಕಿತ್ಕೊಳಕ್ ಪ್ಲಾನ್ ಮಾಡ್ತಿದ್ದಾರೆ ನಿಮ್ಮತ್ತೆ. ಹೌದಾ ಅತ್ತೆ? ನಿಜಾನಾ? ಅಳಿಯಂದ್ರೆ ನಾನ್ ಮನೆಗೆ ಹೋಗ್ಬೇಕು, ಟೈಮ್ ಆಯ್ತು. ನಾನಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಊಟನೇ ಮಾಡಲ್ಲ. ಬರ್ಲಾ? ಬಾಯ್. ಅತ್ತೆ ಅತ್ತೆ